ಹಾಯ್ ಫ್ರೆಂಡ್ಸ್, ಇವರಿಬ್ರು ಇಲ್ಲಿ ಇದಾರಲ್ಲ, ಯಾವ ಥರ ನಮ್ಮ ಅಮ್ಮನ ಮಿಂಡ್ರಿನ ಮಕ್ಕಳನ್ನಂದರೆ ನನಗೆ ಇವಾಗ 1000 ರೂಪಾಯಿ ಸ್ಕ್ಯಾಮ್ ಮಾಡ್ತಾಯಿದ್ರು ಡೀಸೆಲಲ್ಲಿ. ಈ ಪೆಟ್ರೋಲ್ ಬಂಕ್ ಎಲ್ಲೈತೆ ಅಂತ ನೋಡಿದ್ರೆ ಹೈದರಾಬಾದಿಂದ ಬರ್ತಾ ಕೊತ್ತೂರು ಅಂತ ಬರುತ್ತೆ. ಕೊತ್ತೂರು ಆಗಿ ಸಿಂಗಲ್ ರೋಡೆಲ್ಲ ದಾಟಿ ಡಬಲ್ ರೋಡಿಗೆ ಅಟ್ಯಾಚ್ ಆಗೋವಾಗ ಒಂದು ದೊಡ್ಡ ಪೆಟ್ರೋಲ್ ಬಂಕ್ ಬರುತ್ತೆ ಲೆಫ್ಟ್ ಸೈಡ್ಗೆ, HP ಪೆಟ್ರೋಲ್ ಬಂಕು. ಅದೇ ಇದು ಪೆಟ್ರೋಲ್ ಬಂಕು. ದಯವಿಟ್ಟು ಹೇಳ್ತಾ ಇದ್ದೀನಿ, ಹೈದರಾಬಾದ್ ಲೈನಲ್ಲಿ ಓಡಿಸೋ ಡ್ರೈವರ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ನಾನು ಜಸ್ಟ್ ಮಿಸ್ಟಲ್ಲಿ 1000 ರೂಪಾಯಿ ಉಳಿಸ್ಕೊಂಡೆ, ಇಲ್ಲ ಅಂದರೆ ಹಾಕ್ಬಿಟ್ಟಿರೋರು ನನಗೆ ಟೋಕನ್ ಇವತ್ತವರು. ಅದು ಏನಂತ ನೋಡಿದ್ರೆ ಅವ್ರಿಗೆ ಆಗ ಕೇಳಿರೋದು 5000 ರೂಪಾಯಿ ಡೀಸೆಲ್ಲು. ಆದರೆ ಅವ್ರು ಏನು ಮಾಡಿದ್ದಾರೆ, 1100 ರೂಪಾಯಿಗೆ ಹಾಕ್ಬಿಟ್ಟು ಸರ್ ಇರಿ ಸರ್ ಹಾಕ್ತೀನಿ ಇನ್ನೂ 3900ಗೆ ಅಂತ ಹೇಳ್ಬಿಟ್ಟು ಅವರೇನು 0ಇಂದ ಸ್ಟಾರ್ಟ್ ಮಾಡಲ್ಲ, ಹಂಗೆ ಕಂಟಿನ್ಯೂಷನ್ ಹೊಡಿಯೋದು 1100ಇಂದ. ನಾವು ಮೀಟ್ರನ್ನ ನೋಡ್ತಾ ಇದ್ರೆ ಬಚಾವು, ನಾವು ಮೀಟ್ರನ್ನ ಮಾತ್ರ ನೋಡಿಲ್ಲ ಅಂದ್ಕೊಳ್ಳಿ, ಪಕ್ಕಾ ಸ್ಕ್ಯಾಮೇ. ಅವ್ರೇನು ಗೊತ್ತಾ, ಇನ್ನೊಬ್ಬ ಬರ್ತಾನೆ, ಸರ್ ನಿಮಗೆ ಆಫರ್ ಅದೇ ಇವಾಗ 1100 ಆಯ್ತಲ್ವಾ, ಅದಕ್ಕೆ ಆಫರ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ನಂಬರ್ ಹಾಕಿ, ನಿಮ್ಮ ಫೋನ್ ನಂಬರ್ ಕೊಡ್ರಿ, ಫೋನ್ ನಂಬರ್ ಡೈಲ್ ಮಾಡಿರಿ, ಆಫರ್ ಬರುತ್ತೆ 1100 ರೂಪಾಯಿಗೆ ಅಂತ ಹೇಳ್ಬಿಟ್ಟು ಈ ಕಡೆ ನನ್ನ ಡೈಲ್ ಮಾಡೋಕೆ ಬಿಟ್ಬಿಟ್ಟು ಅವ್ನು ಅಷ್ಟು ಬೇಗ ಗಣ್ಣು ಎತ್ತಿ 0ಇಂದ ಸ್ಟಾರ್ಟ್ ಮಾಡಿಬಿಟ್ಟೆ ಅಂತ ಲೆಕ್ಕ ತೋರ್ಸೋಕ್ಕೆ ಈ ಪ್ಲ್ಯಾನ್ ಮಾಡಿರೋದು. ಆದರೆ ಅವ್ರಿಗೆ ಗೊತ್ತಿಲ್ಲ ನಾನು ಅವ್ರಿಗಿಂತ ಕಲ್ಪ್ರಿಟ್ ಅಂತ. ನಾನು ಸೀದಾ ನಂಬರ್ ಹಾಕೋವಾಗನೇ ಲೈಟಾಗಿ ಮೀಟ್ರ್ ಕಡೆ ಗಮನ ಕೊಟ್ಟೆ. ನೋಡಿದ್ರೆ ಮೀಟ್ರ್ 1900ಇಂದ ಹಂಗೆ ಓಡ್ತಾ ಇತ್ತು. ಅಂದ್ಕೊಂಡೆ ಲಾಸ್ಟಿಗೆ ನೋಡೋಣ ಏನು ಮಾಡ್ತಾರೆ ಅಂತ. ನೋಡಿದ್ರೆ ಲಾಸ್ಟಿಗೆ 3900ಅಲ್ಲಿ ಸ್ಟಾಪ್ ಮಾಡಿಬಿಟ್ಟಿದ್ದೇನೆ ಗನ್ನ. ಕೇಳಿದರೆ ಅವಾಗೇ 1100, ಇವಾಗ 3900. ಸರಿ ಆಯ್ತು ನೋಡಿ 5000 ಅಂತ ಹೇಳಿದ ತಕ್ಷಣ ನನಗೆ ಅಕ್ಕನ ಎಲ್ಲಿಂದ ಬಂತು ಗೊತ್ತಿಲ್ಲ, ಕೋಪ ಒಂದೇ ಮಾತು ಕೇಳಿರೋದು ಅವನಿಗೆ, ನಿನ್ನ ಅಕ್ಕ ನೀನು ಯಾವಾಗಪ್ಪ ಗನ್ನಿಕ್ಕಿದೆ, ಯಾವಾಗ 0ಇಂದ ಸ್ಟಾರ್ಟ್ ಮಾಡಿದೆ, ಏನು ಸ್ಕ್ಯಾಮ್ ಮಾಡ್ತಾ ಇದೆಯಾ, ನಮ್ಮನ್ನು ಹಂಗೆ ಕಂಟಿನ್ಯೂ ಮಾಡಿಬಿಟ್ಟು ನನಗೆ ನಮ್ಮನ್ನು 1000 ರೂಪಾಯಿ ರೋಲ್ ಮಾಡೋಣ ಅಂತ ಪ್ಲ್ಯಾನ್ ಅಂತ ಕೇಳಿದ ತಕ್ಷಣ ಇಲ್ಲ ಸರ್ ಸಾರಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಹಂಗೆ ಕಂಟಿನ್ಯೂ ಮಾಡ್ತಾ ಇರೋದು. ಹಂಗೆ ಸೀದಾ ಇನ್ನೊಂದು ಡ್ರೈವರ್ ಒಬ್ಬ ಬಂದರು ಅಲ್ಲಿ, ಅವ್ರಿಗೆ ಹೇಳಿದೆ ನಾ ಈ ಥರ ನಡೀತಾ ಇದೆ, ಇಲ್ಲಿ ಹಾಕಕ್ಕೆ ಹೋಗ್ಬೇಡಿ ಅಂತ ಹೇಳಿದ ತಕ್ಷಣ ಅವ್ರು ಸೀದಾ ಪಾಸೇ ಹಾಕ್ಬಿಟ್ಟಿರೋದು. ಸೊ